ಏರಿಯಾಗಿರ್ಲಿಲ್ಲ ಅಂದಂಗ ಎಷ್ಟು ದಿನ ಅಂತ ಉರ್ತಾರಿ ಮಂಗ್ಯ ನನ್ನ ಮಕ್ಕಳು. ಊರಾಗ ಒಂದು ಕಮ್ಮನ ಹುಡುಗಿ ಬಿಡಲ್ಲ, ರೈತರಾಯ್ತಂತ ಒಬ್ರದ್ದು ಬಿಡಲ್ಲ. ಕಂಡವ್ರ ಮೇಲೆ ದೌರ್ಜನ್ಯ ಮಾಡಿ ಕೋಟಿ ಅಧಿಪತಿ ಆಗ್ರಂದ್ರ ಕತ್ತಿ ಮೇಲೆ ಮೆರವಣಿಗೆ ರೆಡಿ ಆದಂಗನ. ಅದಕ್ಕೆ ಇವ್ರು ಸವಾಸನ ಬೇಡ ಅಂತ ಓಡಿ ಬಂದಿದ್ರಿ ಅಪ್ಪ ನಾನು ಈ ಗುಡ್ಡದ ಕಡೆ. ಯಾರು ದೇವಣ್ಣ, ನೀನು ಇತ್ಲಾಗ ಯಾಕೆ ಬಂದಪ್ಪ ಈ ಗುಡ್ಡ ಕಡೆಗೆ? ಭೇಟಿ ಹೊಡುವುದಕ್ಕೆ. ಅಂದ್ರ ನೀವು ಹುಲಿ ಬೇಟಿ ಆಡೋರು ಏನ? ಹುಲಿ ಭೇಟಿ ಅಲ್ಲ ಮುರುಗ, ನಿನ್ನಂತ ಗುಳ್ಳೆ ನರಿ ಭೇಟಿ ಆಡಿಸ್ಕೆ ಬಂದಿದ್ದೇನೆ. ನರಿ ಅಂದ್ರ ಈಗಾರ ಓದುರಿ ಅಪ್ಪ, ಎರಡು ದೊಡ್ಡ ದೊಡ್ಡ ನರಿ. ಮುರುಗ ಇಲ್ಲದ ಪ್ರಾಣಿಯನ್ನು ಭೇಟಿ ಹೊಡು ಬರಲ್ಲ ಈ ದಾಸ. ಲಂಕೆಗೆ ಬೆಂಕಿ ಇಟ್ಟು ಸುಳ್ಳಿನ ಶಿಕಾರಿನ ಕಟ್ಟಿ ಮೋಸದ ಬೀಜವನ್ನು ಬಿತ್ತುವ ನಿನ್ನಂತ ಮನೆ ಮೂರ್ಖನ ಮಕ್ಕಳನ್ನು ಸುಮ್ಮನೆ ಬಿಡಲಾರೆ. ಮುಗಿಯಿತು ಮಗನ ನಿನ್ನ ಕತೆ. ಲೇಖಬೇಕೊಡ ಧರ್ಮವಂತ ಧರ್ಮದ ದಯಾದಿ, ಧರ್ಮಕ್ಕಾಗಿ ಹೋರಾಟ ಮಾಡಿದ ನನ್ನ ತಂದೆ ತಾಯಿಗಳನ್ನು ಮೋಸದಿಂದ ಕೊಲೆ ಮಾಡಿಸಿ ಸತ್ತ ಹೆಣದಿಂದ ಎಬ್ಬೆಟ್ಟು ಒತ್ತಿಸಿಕೊಂಡು ನಮ್ಮ ಸರ್ವಾಸ್ತಿ ನಿನ್ನಂತೆ ಮಾಡಿಕೊಂಡೆಯಾ. ದೌರ್ಜನ್ಯ ಕಾರ ಮಾಡಿ ಪಡೆದಿರುವ ಪ್ರತಿಯೊಬ್ಬರ ಮನೆ ಆಸ್ತಿ ಕಾಗದ ಪತ್ರಗಳನ್ನು ಮರಳಿ ಕೊಡಿಸಿ ಪಾಪದಿಂದ ಹುಟ್ಟಿ ನಿಂತಿರುವ ಈ ನಿನ್ನ ಜಯವನ್ನು ಕತ್ತರಿಸಿ ಹಾಕಿ ಬಡವನ ಒಡಲು ಬೆಂಕಿಯ ಸಿಡಿಲು ನಾಟಕಕ್ಕೆ ನಾಂದಿ ಹಾಡದಿದ್ದರೆ ನನ್ನ ಹೆಸರು ದಾಸ ಅಲಿಯಾಸ್ ದೇವದಾಸನೇ ಅಲ್ಲ. ಗರ್ವಿ ಅಹಂಕಾರದಿಂದ ಕಟ್ಟಿದ ಆ ನಿನ್ನ ಐಶ್ವರ್ಯದ ಅರಮನೆಯನ್ನು ಅಳಿಸಿ ಹಾಕುವುದಕ್ಕೆ